ಎಜೆ ನ್ಯೂಸ್ಗೆ ಸ್ವಾಗತ. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು. ಯೂತ್ ಲೀಡರ್ ರಾಹುಲ್ ಜಾರಕಿಹೊಳಿ ನಿನ್ನೆ ಕಿತ್ತೂರು ಕ್ಷೇತ್ರದ ಇಟಗಿ ಕ್ರಾಸಿನ ಕಾಂಗ್ರೆಸ್ ಮುಖಂಡ ಪುಂಡಲೀಕ ನಿರಲಕಟ್ಟಿ ಅವರ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಆಗಮಿಸಿ ಸನ್ಮಾನ ಸ್ವೀಕರಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ, ತಂದೆ ಸತೀಶ್ ಜಾರಕಿಹೊಳಿ ಸಿಎಂ ಆಗುವುದಕ್ಕೆ ಸಮರ್ಥರು ಅಂತ ಹೇಳಿ ಡಿಸಿಸಿ ಬ್ಯಾಂಕ್ ಸ್ಪರ್ಧೆ ಅಥವಾ ರಾಯಭಾಗ ಕೊಡಚಿ ಕ್ಷೇತ್ರದಿಂದ ಸ್ಪರ್ಧೆ ಬಗ್ಗೆ ತಂದೆ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಹೇಳಿದ್ದಾರೆ. ಜಾರಕಿಹೊಳಿ ಅವರ ಅಭಿಮಾನಿಗಳ ಒಂದು ಪ್ರತಿ ಇದರಿಂದ ಕೆಲವೊಂದು ಕಡೆ ಡಿಸಿಸಿ ಬ್ಯಾಂಕ್ಗೆ ನಿಲ್ತಾರೆ ರಾಹುಲ್ ಜಾರಕಿಹೊಳಿ ಅವರು ಅಂತ ಒಂದು ಕಡೆ ಇದೆ, ಇನ್ನೊಂದು ಕಡೆ ರಾಯಭಾಗ ಅಥವಾ ಕೊಚ್ಚಿ ಇದರಿಂದ ಒಂದು ರೀತಿ ಸ್ಪರ್ಧೆ ಮಾಡ್ತಾರೆ ಅಂತ ನಾವು ಏನಾದ್ರು ಅದ್ರ ಬಗ್ಗೆ ಸದ್ಯ ಆಗಿಲ್ಲ. ಸದ್ಯಗೆ ಯುವ ಕಾಂಗ್ರೆಸ್ ಜವಾಬ್ದಾರಿನ ತಂದೆಯವರು ಇರ್ಬೋದು, ಪಕ್ಷದವರು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ನಾವು ಸದ್ಯ ಒಂದು ಕಾರ್ಯ ಮಾಡ್ತಿದ್ರೆ ಮುಂದಿನ ಒಳ್ಳೆ ಜನರ ಆಶೀರ್ವಾದ ಒಂದು ವಿಶ್ವಾಸ ಯಾವ ರೀತಿ ನಮಗೆ ಆ ನೋಡ್ಕೊಂಡು ನಾವು ತಂದೆಯವರು ಸಿಎಂ ಆಗಬೇಕು ಅಂತ ಬಿಟ್ಟು ರಾಜ್ಯಾದ್ಯಂತ ಅಭಿಮಾನಿಗಳ ಅಪೇಕ್ಷೆ ಇದೆ ಸರ್. ಅವರ ಅಭಿಮಾನಿಗಳು ವಿಶೇಷವಾಗಿ ತಾವು ಅವರ ಪುತ್ರರಾಗಿ ಏನು ಹೇಳಿ ಬೈತಾರೆ, ಏನು ಸಿಎಂ ಆಗಬೇಕು ಅಂತ ಏನು ಹೇಳ್ಬಿಟ್ಟು ಏನಾದ್ರು ಹೇಳಬೇಕು ಅಂತ? ಖಂಡಿತವಾಗೂ ಮುಂದೆ ಸತೀಶ್ ಅವರು ಮುಂದಿನ ಒಳ್ಳೆ ಮುಖ್ಯಮಂತ್ರಿ ಆಗಬೇಕಂತ ಭಾಳ ಅವರ ಅಭಿಮಾನಿಗಳಿರ್ಬೋದು, ನಮ್ಮೆಲ್ಲರೂ ಕೂಡ ಆಸೆ ಆಗಿದೆ. ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಹುದ್ದೆಗೆ ಭಾಳ ಒಂದು ಸಮರ್ಥವಾದಂಥ ಮತ್ತು ಕೇಪಬಲ್ ನಾಯಕರು ಸತೀಶ್ ಜಾರಕಿಹೊಳಿ ಅಂತ ನಾವು ಹೇಳ್ಬೋದು. ಅದಕ್ಕೆ ಆದರೆ ಎಲ್ಲರಿಗೂ ಅನುಕೂಲವಾಗ್ತದೆ. ಮತ್ತು ವಿಶೇಷವಾಗಿ ಉತ್ತರ ಕನ್ನಡ ಭಾಗಕ್ಕೆ ನಾವು ಹೆಚ್ಚಿನ ಅಭಿವೃದ್ಧಿಯನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಎಲ್ಲರನ್ನೂ ಯಾವುದೋ ಒಂದು ಭೇದ ಭಾವ ಇಲ್ಲದೆ ಎಲ್ಲ ವರ್ಗದ ಜನರನ್ನು ತೊಗೊಂಡೋಗುವಂಥ ಸಾಮರ್ಥ್ಯ ಮತ್ತು ಎಲ್ಲರನ್ನೂ ನಂಬಿಕೆ ತೊಗೊಂಡುವಂಥ ಕಾರ್ಯವನ್ನು ಮಾಡ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಆದರೆ ಒಳ್ಳೆಯದಾಗ್ತದೆ ಅಂತ ನಾನು ಹೇಳಬೇಕು. ಕೊನೆಯ ಪ್ರಶ್ನೆ, ವಿಶೇಷವಾಗಿ ರಾಜ್ಯ ಪದಾಧಿಕಾರಿಯಾಗಿ ವಿಶೇಷವಾಗಿ ಯುವ ಕಾರ್ಯಕರ್ತರಿಗೆ, ವಿಶೇಷವಾಗಿ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಕರ್ನಾಟಕದ ಯುವ ಜನತೆಗೆ ನಿಮ್ಮ ಮಾತೇನು ಸರ್? ಯುವಕರು ವಿಶೇಷವಾಗಿ ನಮ್ಮ ಪಕ್ಷದಲ್ಲಿ ಈಗಾಗಲೇ ಏನು ಕಾರ್ಯ ಮಾಡ್ತಿದ್ದಾರೆ, ಹೆಚ್ಚಿನ ಪಕ್ಷ ಸಂಘಟನೆ ಆಗಿರ್ಬೋದು, ಅದರಲ್ಲಿ ಮುಗಿಸೋದು ಮತ್ತೊಮ್ಮೆ ನಮ್ಮ 2028ರಲ್ಲಿ ನಾವು ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಾವು ತಯಾರಿ ಕಳೆದ 3 ವರ್ಷ ಅವಧಿ ಮಾಡ್ತಾ ಇದ್ದೇವೆ. ಈಗಾಗಲೇ ಸಾಕಷ್ಟು ಯುವಕರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಾವು ಪಕ್ಷ ಬಗೆಹರಿಸುವಂಥ ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸ ಮಾಡಿದೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಯುವಕರೆಲ್ಲರೂ ಸಂಘಟಿತರಾಗಿ ನಮ್ಮ ಪರವಾಗಿ ಯಾರು ಕೆಲಸ ಮಾಡ್ತಾರೆ, ನಮ್ಮನ್ನು ಯಾರೇ ಪ್ರೋತ್ಸಾಹ ಮಾಡ್ತಾರೆ ಅವ್ರನ್ನ ಬೆಂಬಲಿಸುವಂಥ ಕೆಲಸ ಬಂದು ಮಾಡಬೇಕು. ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಕೂಡ ಯುವಕರ ಧ್ವನಿಯಾಗಿ ಅವ್ರ ಜೊತೆ ಸದಾ ನಿಂತ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸುತ್ತೇವೆ. ಇವಿಷ್ಟು ಒಟ್ಟಾರೆ ಶಿಖರಕ್ಕೆ ಗೊತ್ತಾಯ್ತಲ್ಲ, ಮಾನ್ಯ ರಾಹುಲ್ ಜಾರಕಿಹೊಳಿ ಸಾಹೇಬರು ವಿಶೇಷವಾಗಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಯುವ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.